ಕೆ.ಸಿ. ರೆಡ್ಡಿಯವರು ನಮ್ಮ ರಾಜ್ಯದ ಅಂದರೆ ಹಳೆ ಮೈಸೂರು ಪ್ರಥಮ ಮುಖ್ಯಮಂತ್ರಿ 47ರಿಂದ 52ರವರೆಗೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಚಿಕ್ಕ ವಯಸ್ಸಲ್ಲೇ ಮುಖ್ಯಮಂತ್ರಿ ಆಗಿದ್ದಂಥವರು. ಮತ್ತು ಈ ವಿಧಾನಸೌಧ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದರು ನೆಹರೂರವ್ರ ಜೊತೆ. ಆಮೇಲೆ ಕೆಂಗಲ್ ಹನುಮಂತಯ್ಯನವರು 52ರಲ್ಲಿ ಮುಖ್ಯಮಂತ್ರಿ ಆದಮೇಲೆ ಇನ್ನೂ ದೊಡ್ಡದಾಗಿ ಕಟ್ಟಬೇಕು, ಇನ್ನೂ ಒಳ್ಳೆ ಆರ್ಕಿಟೆಕ್ಚರ್ ಚೆನ್ನಾಗಿರಬೇಕು ಅಂತೇಳಿ ಆಮೇಲೆ ಪ್ಲ್ಯಾನ್ ಚೇಂಜ್ ಮಾಡಿ ಈ ಭವ್ಯವಾದ ವಿಧಾನಸೌಧವನ್ನು ಆಮೇಲೆ ಹನುಮಂತಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರಾರಂಭ ಮಾಡಿದ್ರು. ಕೆ.ಸಿ. ರೆಡ್ಡಿಯವರು ಪಾರ್ಲಿಮೆಂಟ್ ಸದಸ್ಯರಾಗಿ ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿ ಕೂಡ ಆಗಿದ್ದರು. ಅವ್ರ ಕಾಲದಲ್ಲೇ ನಮಗೆ BHEL, BEL, BML ಈ ಸಂಸ್ಥೆಗಳೆಲ್ಲ ಅವರೇ ಕೂಡ ಅವರ ಮಂತ್ರಿಗಳಾಗಿದ್ದಾಗ ನಮ್ಮ ರಾಜ್ಯದಲ್ಲಿ ಈ ಸಂಸ್ಥೆಗಳು ಬರೋದಕ್ಕೆ ಕಾರಣ ಆಯಿತು. ಸಾಕಷ್ಟು ಉದ್ಯೋಗಗಳು ಸೃಷ್ಟಿ ಆಯಿತು ಅವಾಗ ನಮ್ಮ ಬೆಂಗಳೂರಲ್ಲಿ. ಮತ್ತು ರಾಜ್ಯಪಾಲರು ಆಗಿದ್ದರು. ಯಾವುದೋ ಒಂದು ರಾಜ್ಯ 2 ರಾಜ್ಯಕ್ಕೂ ರಾಜ್ಯಪಾಲರು ಕೂಡ ಆಗಿದ್ದರು. ಮತ್ತು ಅಂಥವರ ಸೇವೆಯನ್ನು ಜ್ಞಾಪಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಸರ್, ಇವಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಬಸ್ ಸಂಚಾರ ಆರಂಭ ಆಗಿದೆ. ಸಾಲ್ವ್ ಆಯ್ತಲ್ಲ, ಮೊನ್ನೆನೇ ಹೇಳಿದ್ದಲ್ಲ. ಚರ್ಚೆ ಇದೆ ಅಂತ ಹೇಳಿದ್ರು. ಈಗ ಬಸ್ ಎಷ್ಟು ರೂಟ್ ಸರ್? 509 ಎಲ್ಲ ಹೋಗ್ತಾ ಇದೆ. ಮೊದಲು ಹೆಂಗಿತ್ತು ಹಂಗೆ ಹೇಗಿದೆ ಆಸ್ ಇಟ್ ಈಸ್. ಅದಕ್ಕೆ ಸರ್ ಈಗ ಅಂದ್ರೆ ಸೆಕ್ಯೂರಿಟಿ ಒಬ್ಬರು ಯೋಜನೆ ಮಾಡಬೇಕು, ಮಾರ್ಷಲ್ಗಳ ಅಲ್ಲಿ ಲೋಕಲಲ್ಲಿ ಅಲ್ಲಮ್ಮ. ಅವತ್ತು ನಾನು CM ಮೀಟ್ ಮಾಡಿದಾಗ ಹೇಳಿದ ನಮ್ಮ IG ಅವರು ಮತ್ತು ಚೀಫ್ ಸೆಕ್ರೆಟರಿ ಅವರು ಅವ್ರ ಜೊತೆ ಎಲ್ಲ ಮಾತಾಡಿದರು. ಮತ್ತು ಲೋಕಲಲ್ಲಿ ಸೊಲ್ಲಾಪುರ ಮತ್ತು ಬೆಳಗಾಮು ಅಲ್ಲಿನ ಅಧಿಕಾರಿಗಳು ಎಲ್ಲ ಮಾತಾಡ್ತಾರೆ ಅಂತ ನಾನು ಅವತ್ತು ಹೇಳಿದ್ನಲ್ಲ. ಯಥಾ ಪ್ರಕಾರ ನಾನು ಹೇಳಿದಾಗೆ ಎಲ್ಲ ವ್ಯವಸ್ಥಿತವಾಗಿ ಆಯಿತು. ಮತ್ತು ಆ ಕೇಸು ಕೂಡ ವಾಪಸ್ ಆಯ್ತಲ್ಲ, ಅದರಿಂದ ಸ್ವಲ್ಪ ಘಟನೆ ಕೂಡ ಕೂಲ್ ಆಯಿತು. ಇವಾಗ ಎಲ್ಲ ರೂಟಲ್ಲೂ ಎಲ್ಲ ಬಸ್ಸು ಹೋಗ್ತಾ ಇದೆ. ಮತ್ತು ಇದು ಯಾವುದನ್ನ ಈ ಥರದ ಕಾರಣಗಳಿಗೆ ಏನು ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿರುತ್ತೆ, ನಮಗೂ ಇರುತ್ತೆ, ಮಹಾರಾಷ್ಟ್ರದವ್ರಿಗೂ ಇರುತ್ತೆ. ಆದರೆ ಬಸ್ಸುಗಳಿಗೆ ಮಸಿ ಬಳಿಯುವಂಥದ್ದು, ಬಸ್ಸುಗಳು ನಿಲ್ಲಿಸುವಂಥದ್ದು ಅದೆಲ್ಲ ಸರಿ ಇಲ್ಲ. ನಾವೆಲ್ಲ ಒಂದು ದೇಶದಲ್ಲಿ ಇರ್ತಕ್ಕಂಥವ್ರು. ಈ ಥರ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡೋದು, ಅದನ್ನು ನಿಲ್ಲಿಸಿ ಸಂಸ್ಥೆಗಳು ನಷ್ಟ ಮಾಡ್ಕೊಳ್ಳೋದು ಇದೆಲ್ಲ ಸರಿ ಇಲ್ಲ. ಸರ್, ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತಾಡಿರ್ತಾರೆ. ಮತ್ತೆ ಮೋಹನ್ ದಾಸ್ ಪೈ ಅವರು ಮಾತಾಡಿದ್ದಾರೆ, ಅಂದ್ರೆ ನಡೆಯೋದೇ ಕಷ್ಟ ಆಗಿಬಿಟ್ಟಿದೆ ರಸ್ತೆಗಳಲ್ಲ ಅಂತ ಹೇಳಿ. ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಸರ್ ಅಂತ. ಕುಂಠಿತಾನೂ ಇಲ್ಲ, ಯಾವುದೂ ಇಲ್ಲ. ಮೋಹನ್ ದಾಸ್ ಪೈ ಅವರು ಒಂದು ಮುಕ್ಕಾಲು ವರ್ಷಕ್ಕೆ ಮುಂಚೆ ನಮಗೆ ಅಧಿಕಾರ ಬಿಟ್ಟಂಥ ಸಂದರ್ಭದಲ್ಲಿ BJPಯವರು 6,000 ಕೋಟಿ ಬೆಂಗಳೂರು ಡೆವಲಪ್ಮೆಂಟ್ ಒಂದರಲ್ಲೇ ಸಾಲ ಇಟ್ಟೋಗಿದ್ರು. ಮೋಹನ್ ದಾಸ್ ಪೈ ಅವರು ತಿಳ್ಕೊಳ್ಳಿ, BDAದಲ್ಲಿ 4-5 ಸಾವಿರ ಕೋಟಿ ಸಾಲ ಇಟ್ಟೋಗಿದ್ರು BJPಯವರು. BWSನಲ್ಲಿ 2-3 ಸಾವಿರ ಕೋಟಿ ಸಾಲ ಇಟ್ಟೋಗಿದ್ರು. ಅದೇ ಬೆಸ್ಕಾಂ ಬೆಂಗಳೂರಲ್ಲಿ ಎಲ್ಲ ಒಂದು 20,000 ಕೋಟಿ BJP ಆಡಳಿತದಲ್ಲಿ ನಮ್ಗೆ ಅಧಿಕಾರ ಬಿಟ್ಕೊಂಡಂಥ ಸಂದರ್ಭದಲ್ಲಿ ಬೆಂಗಳೂರು ಮಟ್ಟಿಗೆ ನಾನು ಹೇಳ್ತಿರೋದು ಇಷ್ಟು ಸಾಲ ಇಟ್ಟೋಗಿದ್ರು. ಆಮೇಲೆ 2 ವರ್ಷಗಳ ಕಾಲ ಹೈಕೋರ್ಟು ಬೆಂಗಳೂರಲ್ಲಿ ಪಾಟ್ ಹೋಲ್ಸ್ ಮಾನಿಟರ್ ಮಾಡಿದ್ರು. ಜ್ಞಾಪಕ ಇರಬೇಕಲ್ಲ ನಿಮಗೆಲ್ಲ. 2 ವರ್ಷಗಳ ಕಾಲ ಪಾಟ್ ಹೋಲ್ಸ್ನ ಮುಚ್ಚೋದಕ್ಕೆ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇತ್ತು BJP ಅವಧಿನಲ್ಲಿ. ಅದೇನು ಗೊತ್ತಿಲ್ಲ ಇವರಿಗೆ, ಪೈ ಅವರಿಗೆ. ಮತ್ತು ಆಗಬೇಕು ಕೆಲಸಗಳು, ನಾನು ಇಲ್ಲ ಅಂತೇನು ಹೇಳೋದಿಲ್ಲ. ಆದರೆ BJP ಆಡಳಿತದಲ್ಲಿ ಇದ್ದಂಥ ತಪ್ಪುಗಳನ್ನು ಅವ್ರು ಹೇಳಬೇಕಲ್ಲ. ಆಮೇಲೆ ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಮಾಡಿದ್ದಾರು BJP ಅವಧಿನಲ್ಲೇ ಆಗಿದ್ದು. ರಾಶಿ ಕಸ ಅವಾಗ 2010ರಲ್ಲೋ 11ರಲ್ಲೇ ಇರಬೇಕು, ರಾಶಿ ಕಸ. ಆಮೇಲೆ 14 ಕಟ್ಟಡಗಳನ್ನು ಪಾರಂಪರಿಕ ಕಟ್ಟಡಗಳಿದ್ದಲ್ಲ ನಮ್ದನ್ನು, ಅದನ್ನೆಲ್ಲ ಕೂಡ BJPಯವರು ಅಡ ಇಟ್ಟಿದ್ರು. ಅದನ್ನೆಲ್ಲ ಬಿಡಿಸ್ಕೊಂಡಿದ್ದು ನಾವು. ಇದ್ರ ಬಗ್ಗೆನೂ ಮಾತಾಡಲಿ ಪೈಯವರು.
ಸರ್ ಅವರು ಪದೇ ಈ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಕುಟುಕುವ ಕೆಲಸ ಮಾಡ್ತಾರೆ. ನಿನ್ನೆ DCM ಕೂಡ ಅವ್ರನ್ನ ರಾಜಕೀಯಕ್ಕೆ ಬನ್ನಿ ಅಂತ ಸ್ವಾಗತ ಮಾಡಿದ್ರು. ಈಗ ಅವರು ಬೆಂಗಳೂರಿನಲ್ಲಿ ಇದ್ದಾರೆ, ಟ್ಯಾಕ್ಸ್ ಕಟ್ತಾರೆ, ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಒಂದೇ ಕಡೆ ಮಾತಾಡಬಾರ್ದು, ಒಂದು ಕಡೆ ಮಾತಾಡಬಾರ್ದು. BJP ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ನಾನು ಇಷ್ಟೊತ್ತು ಹೇಳಿದ ತಪ್ಪುಗಳು ಅದನ್ನು ಹೇಳ್ಬೋದಲ್ಲ ಅವರು, ಅದನ್ನು ಯಾಕೆ ಹೇಳೋದಿಲ್ಲ ಅವರು? ಮೊನ್ನೆ ಮಳೆ ಬಂತು 2 ವರ್ಷಕ್ಕೆ ಮುಂಚೆ. ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪ, ಅದು ಏನು ಮಾಡೋಕ್ಕಾಗಲ್ಲ, ಮಳೆ ಬರುತ್ತೆ. ಆದರೆ ಆ ಸಂದರ್ಭದಲ್ಲಿ BJP ಸರ್ಕಾರ ಹೇಗೆ ನಡ್ಕೊಳ್ತು ಬೆಂಗಳೂರಲ್ಲಿ. ಆಮೇಲೆ BJP ಅವರ ಅವಧಿನಲ್ಲಿ 1 ಕಿಲೋಮೀಟರ್ ಸ್ಟಾರ್ ಡ್ರೈನ್ ಮಾಡಲಿಲ್ಲ. ಆಮೇಲೆ ಈಗ ಆಗ್ತಾ ಇರ್ತಕ್ಕಂಥ ಕಾಂಕ್ರೀಟ್ ರಸ್ತೆಗಳು, ಹಿಂದೆ ನಮ್ಮ ಕಾಲದಲ್ಲಿ ಆದಂಥ ಕಾಂಕ್ರೀಟ್ ರಸ್ತೆಗಳು ಬಿಟ್ಟರೆ ಯಾರ ಕಾಲದಲ್ಲಿ ಆಯಿತು? BJP ಕಾಲದಲ್ಲಿ ಆಯಿತಾ? ಆಗಲಿಲ್ವಲ್ಲ. SM ಕೃಷ್ಣ ಅವರಿದ್ದಾಗ ಬೆಂಗಳೂರಿಗೆ ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಇರ್ಬೋದು, ಅಥವಾ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು, ಪಾರ್ಕ್ಗಳ ಅಭಿವೃದ್ಧಿ, ಮತ್ತು ರಿಂಗ್ ರೋಡು, ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ 7 CMCಗಳಿಗೆ 2 TMCಗೆ ಕುಡಿಯೋ ನೀರು, ಸ್ಯಾನಿಟರಿ, ಇದೆಲ್ಲ ತಂದಿದ್ದಾರು. ಇದೆಲ್ಲ ತಂದಿದ್ದು ಕಾಂಗ್ರೆಸ್ಸೇ. BJP ಅವರ ಪಾತ್ರ ಅಥವಾ ಇನ್ಯಾರ್ದ ನಮ್ಮ ಪಕ್ಷದ ಬೆಂಗಳೂರು ನಗರಕ್ಕೆ ಕೊಡುಗೆ ಸ್ವಲ್ಪ ಒಂದು 5% ಇರ್ಬೋದು ಅಷ್ಟು. ಇನ್ನು 100%ಅಲ್ಲಿ 1947ರಿಂದ ಬೆಂಗಳೂರು ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ 95% ಕಾಂಗ್ರೆಸ್ ಸರ್ಕಾರಗಳು ಕಾರಣ. ಇದನ್ನು ಅವರು ಅರ್ಥ ಮಾತಾಡಬೇಕು. ಸರ್, ಈಗ ಬಜೆಟ್ ಹತ್ರ ಬರ್ತಾ ಇದೆ ಸರ್, ಎಕ್ಸ್ಪೆಕ್ಟ್ ಸಾರಿಗೆ ಇಲಾಖೆ ಸಾಕಷ್ಟು ಕೊಂಡ್ಬೇಕಾಗುತ್ತೆ. ಹೇಳ್ತೀವಿ ನಾವು. ಎಕ್ಸ್ಪೆಕ್ಟೇಷನ್ ಏನಿದೆ ಸರ್ ಬಜೆಟ್? ಈಗ ನಾವು ಹೊಸ ಬಸ್ಸು ವರ್ಷ ಅಷ್ಟು ಸ್ಕ್ರಾಪ್ ಆಗುತ್ತೆ, ಬದಲು ನಮಗೆ ಹೊಸ ಬಸ್ಸುಗಳು ಕೊಡಿ ಅಂತ ಕೇಳ್ತೀವಿ. ಮತ್ತು ನಮ್ಮದೇ ಸ್ವಲ್ಪ ಸಮಸ್ಯೆಗಳಿದೆಯಲ್ಲ. BJP ಅವರು 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಮ್ಮ 4 ಕಾರ್ಪೊರೇಷನ್ಗೆ ಅಲ್ವಾ. ಅದಕ್ಕೆಲ್ಲ ಸ್ವಲ್ಪ ಪರಿಹಾರ ಕೇಳಿದ್ದೀವಿ ಅಲ್ವಾ. ನಾವು ಕೇಳ್ತೀವಿ, ಎಲ್ಲ ಇಲಾಖೆಯವರು ಮುಖ್ಯಮಂತ್ರಿಗಳು ಕೇಳ್ತಾರೆ, ಯಾವುದು ಪ್ರಿಯಾರಿಟಿ ಮೇಲೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನಮ್ದಂತೂ ಪ್ರಿಯಾರಿಟಿ ಮೇಲೆ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದೀನಿ. ದೇವರು ಬಂದರೂ ಕೂಡ ಬೆಂಗಳೂರು ಸಮಸ್ಯೆಗೆ ಎಲ್ಲ ಸಮಸ್ಯೆ ಮುಕ್ತಿ ಕಾಳಕ್ಕಾಗಲ್ಲ ಅಂತ ಹೇಳಿ DCM ಅವರು ಹೇಳಿದ್ರು. ಅದಾದ್ಮೇಲೆ ಚರ್ಚೆ ಆಗ್ತಿದೆ, ರಾಮಲಿಂಗಾರೆಡ್ಡಿ ಅವರು ಬರ್ಬೋದು ಆಮೇಲೆ ನೆಕ್ಸ್ಟ್ ಉಸ್ತುವಾರಿ ಆಗ. ಈಗ ಇನ್ನೊಂದು, ಕೆಲವು ಸಮಸ್ಯೆಗಳು ತಕ್ಷಣ ಆಗುತ್ತೆ, ಕೆಲವು ಏನಾಗುತ್ತೆ, ಈಗ ಫ್ಲೈಓವರ್ಸು, ಅಂಡರ್ ಪಾಸಸ್ಸು, ROB, RUB ಈ ಥರದ್ದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಈಗ ಸುರಂಗ ಮಾರ್ಗ ಮಾಡ್ತೀವಿ ಅಂತ ಹೇಳ್ತಾರೆ, ರಿಂಗ್ ರೋಡ್ ಮಾಡ್ತೀವಿ ಅಂತಾರೆ. ಇವತ್ತೇ ಆಗ್ಬಿಡುತ್ತಾ? ಕನಿಷ್ಠ ಒಂದು ರಿಂಗ್ ರೋಡು ಈ ಥರದ್ದೆಲ್ಲ ಪೆರಿಫೆರಲ್ ಮಾಡಿರ್ಬೇಕಾದ್ರೆ 3-4 ವರ್ಷ ಬೇಕಲ್ಲ. ಅದನ್ನು ತಿಳ್ಕೊಂಡು ಕಾಮೆಂಟ್ ಮಾಡಬೇಕು. ಸರ್, ಇವಾಗ ನಿಮ್ಮದೇ ಇಲಾಖೆ ಒಂದು ಶಕ್ತಿ ಯೋಜನೆಯಲ್ಲಿ ಸಾಧನೆ ಮಾಡಿದೆ. 400 ಕೋಟಿ ಮಹಿಳೆಯರು ನಮ್ಮ 4 ಕಾರ್ಪೊರೇಷನ್ನ ಬಸ್ಸುಗಳಲ್ಲಿ ಓಡಾಡಿದ್ದಾರೆ. ಆಮೇಲೆ ಇವರು ಮೋಹನ್ ದಾಸ್ ಪೈ ಅವರು ಹೇಳಿದೆ 10,000 ಬಸ್ ತಗೋಬೇಕಾಗಿತ್ತು ಅಂತ ಅವ್ರು ಕಾಮೆಂಟ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಸು 10,000 ಬಸ್ ತಗೋಬೇಕಾದ್ರೆ 15,000 ಕೋಟಿ ಬೇಕು. ಎಷ್ಟು? 15,000 ಕೋಟಿ ಬೇಕು. ಕೇಂದ್ರ ಸರ್ಕಾರದ ನೀತಿ ಹೇಗಿದೆ ಅಂದರೆ, ಎಲೆಕ್ಟ್ರಿಕ್ ಬಸ್ಗೆ ಪ್ರಮೋಟ್ ಮಾಡ್ತಾರೆ. ನಮ್ಮ ಕಾರ್ಪೊರೇಷನ್ ದುಡ್ಡು ಕೊಡಲ್ಲ ಕೇಂದ್ರ ಸರ್ಕಾರ, ಏನೋ ಪ್ರೈವೇಟ್ ಏಜೆನ್ಸಿಗೆ ಕೊಡ್ತಾರೆ. ಪ್ರೈವೇಟ್ ಏಜೆನ್ಸಿಗೆ ಸಬ್ಸಿಡಿ ಕೊಡ್ತಾರೆ. ಅವ್ರ ಹತ್ರ ನಾವು ಬಸ್ಸು ಬಾಡಿಗೆಗೆ ತಗೋಬೇಕು, ಕಿಲೋಮೀಟ್ರಿಗೆ ಇಷ್ಟು ಅಂತ. ಇದನ್ನೆಲ್ಲ ಹೇಳ್ಬೋದಲ್ಲ ಕೇಂದ್ರ ಸರ್ಕಾರಕ್ಕೆ. ನಮ್ಮ ಸಂಸ್ಥೆಗಳಿಗೆ ಕೊಡಿ ಅಂತ ಹೇಳ್ಬೋದಲ್ಲ ಸಬ್ಸಿಡಿನ. ನಮ್ಮ ಸಂಸ್ಥೆಗಳಿಗೆ ಕೊಟ್ಟರೆ ನಾವೇ ತಗೊಳ್ತೀವಿ ಬಸ್ಸುಗಳು. ಯಾರೋ ಪ್ರೈವೇಟ್ ಏಜೆನ್ಸಿಗೆ ಕೊಡ್ತಾರೆ, ಡ್ರೈವರ್ ಅವ್ರದ್ದು, ಬಸ್ ಅವ್ರದ್ದು, ನಾವು ಕಂಡಕ್ಟರ್ ಇಟ್ಬಿಟ್ಟು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ಇದೆಲ್ಲ ಮೋಹನ್ ದಾಸ್ ಪೈ ಅವರು ಹೇಳ್ಬೇಕು ಕೇಂದ್ರ ಸರ್ಕಾರಕ್ಕೆ. ಹತ್ತಿರದಲ್ಲಿದ್ದಾರಲ್ಲ ಅವರು. ಸರ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಸೋಸಿಯೇಷನಿಂದ ತಮಗೆ ಸರ್ಕಾರಕ್ಕೆ ಪತ್ರ ಬರೆದಿದ್ರಂತೆ. ಈ ಬಾರಿಯ ಬಜೆಟ್ನಲ್ಲಿ ಕಾರು ಮೇಲಿರುವಂತಹ ಒಂದು ಟ್ಯಾಕ್ಸನ್ನು ಕಡಿಮೆ ಮಾಡಬೇಕು, ಏನಾದರೂ ಸಾಧ್ಯತೆ ಇದೆಯಾ? ಈಗ ಮೊನ್ನೆ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸಂಘ ಸಂಸ್ಥೆಗಳನ್ನೆಲ್ಲ ಕರೆದಿದ್ರು, ರೆಪ್ರೆಸೆಂಟೇಷನ್ಸ್ ಕೊಟ್ಟಿರ್ತಾರೆ. ಅದನ್ನು ಮುಖ್ಯಮಂತ್ರಿಗಳು ವಿತ್ತ ಸಚಿವರು ಅಲ್ವಾ, ಅವ್ರು ಏನು ಮಾಡ್ತಾರೋ 7ನೇ ತಾರೀಕು ಅಲ್ವಾ ಬಜೆಟ್ ಆದಮೇಲೆ ಗೊತ್ತಾಗುತ್ತಪ್ಪ. ಸಾಧ್ಯತೆ ಇದೆಯಾ ಸರ್ ಕಡಿಮೆ ಆಗುವಂಥದ್ದು? ನನಗೆ ಗೊತ್ತಿಲ್ಲಪ್ಪ. ಸರ್, ನಿಮ್ಮ 4 ಕಾರ್ಪೊರೇಷನ್ಗೆ ಏನಾದರೂ ಈ ಬಜೆಟ್ನಲ್ಲಿ ವಿಶೇಷವಾಗಿ ಏನಾದರೂ ಮತ್ತೊಂದು ಇದನ್ನ ಥರ ಇದೆಯಾ ಸರ್? ವಿಶೇಷವಾಗಿ ಬಸ್ಸುಗಳು ಪ್ರತಿ ವರ್ಷ ಸ್ಕ್ರಾಪ್ ಆಗುತ್ತಲ್ಲ, ಅದಕ್ಕೆ ಆಲ್ಟರ್ನೇಟ್ ಬೇಕಲ್ಲ. ಹಿಂದೆ ಏನಾಯಿತು, BJP ಅವರು 4 ವರ್ಷದಲ್ಲಿ BMTC ಬಿಟ್ಟರೆ ಇನ್ನು 3 ಕಾರ್ಪೊರೇಷನ್ ಒಂದು ಬಸ್ಸು ತಗೊಳ್ಳಿಲ್ಲ ಅವರು.
ನಾವೀಗ 5,800 ಬಸ್ಗೆ ಆದೇಶ ಕೊಟ್ಟಿದ್ದೀವಿ. ಅದರಲ್ಲಿ 4,900 ಬಂದ್ಬಿಡ್ತಾರೆ, ರಸ್ತೆಯಲ್ಲಿದೆ. ರಿಕ್ರೂಟ್ಮೆಂಟು ಮಾಡಿರಲ್ಲ ಅವರು, ಬಿ ಜೆ ಪಿಯವರು. ಇದನ್ನೆಲ್ಲ ಕೇಳ್ಬೋದಲ್ಲಪ್ಪ ಪೈಯವರು. ನಾವೀಗ 9,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. 1,000 ಜನ ಅನುಕಂಪದ ಆಧಾರದ ಮೇಲೆ ಕೊಟ್ಟಿದ್ದೀವಿ. ಅವರು 3,800 ಬಸ್ಸೇ ನಿಲ್ಲಿಸ್ಬಿಟ್ಟಿದ್ರು ಬಿ ಜೆ ಪಿ ಸರ್ಕಾರದಲ್ಲಿ. ಇದನ್ನೆಲ್ಲ ಯಾಕೆ ಕೇಳಲ್ಲ ಅವರು?